ಕೇಂದ್ರ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಕೊಡಲೇ ಇಲ್ವಲ್ಲ. ನೀವೆಂಥ ಬುದ್ಧಿಜೀವಿಗಳ್ರಿ ಕನ್ನಡಿಗರು. ಅವ್ರು ಸ್ವಂತ ಏನಾರು ಬರ್ಕೊಂಡಿದ್ದಾರೆ, ಆತ್ಮಕಥೆ ಬರೆದಿದ್ದಾರೆ, ಅದಕ್ಕೆ ಕೇಳ್ತಾ ಇದ್ದಾರ. ನೀವು ಅಂಥ ಎಲ್ಲ ಪುಟಗೋಸಿ ಪುಸ್ತಕಗಳಿಗೆಲ್ಲ ನೀವು ಕೇಂದ್ರ ಸಾಹಿತ್ಯ ಅಕಾಡೆಮಿ ಕೊಟ್ಬಿಟ್ರಿ. ನಿರಂಜನ್ರು ಏನು ಮಾಡಿದರು? ಅವನು ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರು ಮಾಡಿದಿರಾ? ಅದು ಪಾಯಿಂಟ್. ಆದರೆ ಆ ಯಾವ ಕ್ಷೇತ್ರದಲ್ಲೂ ಕೂಡ ಕಾರಂತರಿಗೆ ಪ್ರವೇಶ ಇರಲಿಲ್ಲ. ಆದರೆ ನಿರಂಜನರು ಹಾಗೆ ಮಾಡಲಿಲ್ಲ. ಟೀಮ್ ವರ್ಕ್ ಮಾಡಿದ್ದಾರೆ. ಒಂದು ಯೂನಿವರ್ಸಿಟಿ, ಒಂದು ಸರ್ಕಾರ ಮಾಡಬಹುದಾದ ಕೆಲಸವನ್ನು ಜ್ಞಾನ ಗಂಗೋತ್ರಿ ಅಂತ ಹೇಳುವಂಥ ಆ 7 ಸಂಪುಟಗಳಿವೆಯಲ್ಲ, ಅದಕ್ಕೆ ತಮ್ಮನ್ನು ತಾವು ತೆಗೆದುಕೊಂಡು ಅವ್ರಿಗೇನಾದ್ರು ಕಾಯಿಲೆ ಬಂದಿದ್ರೆ ಆ ಕೆಲಸಗಳಿಂದ ಸ್ವತಃ ಅವರು ಶ್ರೇಷ್ಠ ಕಥೆಗಾರರು. ಮಾಸ್ತಿಯವರಿಂದ ನೀವು ತಗೊಂಡ್ರೆ ಕಣ್ಣು ಮುಚ್ಕೊಂಡು 25 ಜನದ ಹೆಸರು ಹೇಳು ಅಂದರೆ ನಾನು ಈಗಲೇ ಹೇಳಬಲ್ಲೆ, ಅದರಲ್ಲಿ ನಿರಂಜನರು ಒಬ್ಬರು. ಯಾರಾದರೂ ಯಾವುದಾದರೂ ಕೆಲಸ ಉದ್ದಿಮೆ ಮಾಡ್ತಾ ಇದ್ರೆ ಅವರಿಗೆ ಪೂರಕವಾಗಿ ನಿಲ್ಲುವಂಥ ಬುದ್ಧಿಯೂ ಕೂಡ ನಿರಂಜನರಲ್ಲಿತ್ತು. ಹೇಳಿ ಸರ್, ನಾವು ಈಗ ನಿರಂಜನ ಬಗ್ಗೆ. ನಿರಂಜನ ಅವರ ನಿಜವಾದ ಹೆಸರು ಹಾಗೂ ಬರೆದಿದ್ದಾರೆ ಅವರು, ಕುಳುಕುಂದ ಶಿವರಾಯರು. ಈ ನಾಡು ಕಂಡ ನಿಜವಾದ ಅಪೂರ್ವವಾದ ವ್ಯಕ್ತಿತ್ವ ಅನ್ನೋದರಲ್ಲಿ ನನಗೆ ಯಾವ ಅನುಮಾನವೂ ಇಲ್ಲ. ಯಾತಕ್ಕೆ ಈಗ ಅವರು ಎಡಪಂಥೀಯರೇ, ಅದರಲ್ಲಿ ಯಾವ ಇದೂ ಇಲ್ಲ. ಅವರು ಎಡಪಂಥೀಯರು ಅಂತ ಅಂದ ತಕ್ಷಣವೇ ಯಾವ ದೇವರನ್ನ, ರಾಮನ್ನ, ಕೃಷ್ಣನ್ನ, ಇದನ್ನ ಅವ್ರು ಉಕ್ಕೊಂಡು ಬೀದಿಗೆಳೆದು, ಹೌದು ಅಲ್ಲ, ಆ ಎಡಪಂಥೀಯರಲ್ಲ ಅವರು. ಈ ದೇಶ ಮತ್ತು ದೇಶದಲ್ಲಿ ದುಡಿತಾ ಇರುವ ಜನರಿದ್ದಾರಲ್ಲ, ಅವರನ್ನ ಅವರು ಬದುಕಿನ ಕಡೆ ಮುಖ ಮಾಡಿ ಮತ್ತು ಸಮಾಜಕ್ಕೆ ಅವ್ರ ಬಗ್ಗೆ ಒಂದು ತಿಳುವಳಿಕೆ ಕೊಡೋದಕ್ಕೆ ಬದ್ಧ ಕಮಿಟ್ಮೆಂಟ್ ಅಂದರೆ ಅದು ನಿರಂಜನರು ಕಮಿಟ್ಮೆಂಟ್ ಕೊನೆಯವರೆಗೂ. ಯಾವತ್ತೂ ಅವರು ಹಿಂದಕ್ಕೆ ಹೋಗಿ ಮುಂದಕ್ಕೆ ಹೋಗಿ ಅಥವಾ MLCಗೆ ಅಥವಾ ಇನ್ಯಾವುದೋ ಪೋಸ್ಟ್ಗೆ, ಇನ್ಯಾವುದೋ ಚೇರ್ಮನ್ಶಿಪ್ಗೆ, ಇದಕ್ಕೆ ಅವರ ಜನ್ಮದಲ್ಲಿಯೂ ಕನಸಿನಲ್ಲಿಯೂ ನಿರಂಜನರು ಆ ಕೆಲಸ ಮಾಡಿದವರಲ್ಲ ಅಂತ ನನ್ನ ಅಭಿಪ್ರಾಯ. ನಾನು ಅವ್ರನ್ನ ಬೇಕಾಷ್ಟು ಕಾರ್ಯಕ್ರಮದಲ್ಲಿ ನೋಡ್ತಾ ಇದ್ದೆ. ಅವರು ತುಂಬ ಕೊನೆಗೆ ಅವರಿಗೆ ಸ್ಟ್ರೋಕ್ ಹೊಡೀತು. ಆದರೂ ಬರೋರು ಅಲ್ಲಿ ಕೂತ್ಕೊಳ್ಳೋರು, ಅದು ಒಂಥರ ತುಂಬ ಭಾವುಕವಾಗಿ ಮಾತಾಡೋರು. ಭಾವುಕ ಜೀವಿ ಆತ, ಭಾವಜೀವಿ. ಭಾವುಕತೆ ಅನ್ನೋದು ಅವರು ಕರೆ ಆಯಿತು. ಆದರೂ ವಿಚಾರದಲ್ಲಿ ಒಂದು ಪುಸ್ತಕದ ಹೆಸರೇ ಬುದ್ಧಿ, ಮನಸ್ಸು, ಭಾವನೆ ಅಂತ. ಹೌದೌದು, ಅಷ್ಟು ಓಪನ್ ಆಗಿ ಯಾರೂ ಬರೆದಿಲ್ಲ. ಇರಲಿ, ಅದು ಮುಂದೆ ಹೇಳ್ತೀನಿ. ಅಂಥ ಕುಳುಕುಂದ ಶಿವರಾಯರು ಎಲ್ಲವನ್ನೂ ಗಮನಿಸ್ತಾ ಇದ್ರು. ಅವರ ತಂದೆ ತಾಯಿ ಯಾರು, ಹೇಗೆ ಬೆಳೆದ್ರು, ಅದೆಲ್ಲ ಆಮೇಲೆ ನಂಗೆ ಗೊತ್ತಿಲ್ಲ. ಅದೆಲ್ಲ ಇಟ್ಕೊಂಡು ನಾನು ಇಲ್ಲಿ ಮಾತಾಡ್ತಾ ಇಲ್ಲ. ಆದರೆ ಅವರು ಶಿವರಾಮ ಕಾರಂತರ ಬಾಲವನದಲ್ಲಿ ಬೆಳೆದಂಥ ಹುಡುಗ ಆತ ನೋಡಿ. ಇದು ಮುಖ್ಯ. ಕಾರಂತರ ಒಂದು ಪ್ರಭಾವ, ಅವರ ಶಕ್ತಿ ಸಾಮರ್ಥ್ಯವನ್ನು ಅನುಭವಿಸಿ ಬಂದವರು ಅವರು. ಆ ನಿಷ್ಠುರತೆಯೂ ಇತ್ತು. ಅಷ್ಟೇ ನಿಷ್ಠುರ. ಅದರಲ್ಲೇನು ಯಾವುದೇ ಮಾತು, ಅವ್ರು ಯಾವ ಮಾತನ್ನು ನಾನು ಆಡಿಲ್ಲ ಅನ್ನೋದು ಅಥವಾ ಆಡೋದಕ್ಕೆ ಹಿಂದೆ ಮುಂದೆ ನೋಡೋದು ಇಲ್ಲವೇ ಇಲ್ಲ. ಅದಕ್ಕೆ ಮೊದಲು ಒಂದು ಮಾತು ಹೇಳಿದೆ. ಎಷ್ಟೋ ಜನ ಹೋರಾಟಗಾರಿದ್ದಾರೆ, ಕಮ್ಯುನಿಸ್ಟ್ ಅಂತಲೇ ಕರೆಯೋಣ, ಸಾಮ್ಯವಾದಿಗಳು ಶಬ್ದ ಕನ್ನಡದಲ್ಲಿ ಇದ್ದಾರೆ. ಅವತ್ತೂ ಇದ್ದರು, ಇವತ್ತೂ ಇದ್ದಾರೆ, ಇಲ್ಲ ಅಂತ ನಾವು ಹೇಳಬಾರ್ದು. ಆ ಪಕ್ಷ ಅಲ್ಲಿ ತನ್ನದೇ ಆದ ತತ್ವ ಸಿದ್ಧಾಂತದ ಮೇಲೆ ಅದು ಮಾರ್ಕ್ಸಿಸ್ಟ್ಗಳು ನಡ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಅವರಲ್ಲಿ ಎಷ್ಟು ಜನ ಭೂಗತರಾಗಿದ್ದು ಹೋರಾಟ ಮಾಡಿದ್ದಾರೆ ಅಂದರೆ ನನಗೆ ಗೊತ್ತಿಲ್ಲ. ಇದು ಒಂದಂಶ. ಆಮೇಲೆ ಎರಡನೇದು, ಅವರಲ್ಲಿ ಎಷ್ಟು ಜನ ಸಾಹಿತಿಗಳಿದ್ದಾರೆ ನನಗೆ ಗೊತ್ತಿಲ್ಲ. ಅವೆಲ್ಲರೂ ಏಕತ್ರ ಸೇರಿದ್ದು ನಿರಂಜನರಲ್ಲಿ. ಅವರು ಎಷ್ಟೋ ಕಾಲ ಅವರು ಬಹುಶಃ ಇದು ಸಾಹಿತಿಗಳಲ್ಲಿ ಯಾರಿಗೂ ಈ ಅನುಭವ ಇದ್ದಂಗಿಲ್ಲ. ಯಾವುದೋ ಕಾರಣಕ್ಕೆ ನಮ್ಮ ನಗರಿ ಬಾಬಯ್ಯ ಅವರು ಉದಾಹರಣೆ, ಅವರು ಯಾವುದೋ ಒಬ್ಬ ಕೊಂಡಪಲ್ಲಿ ಸೀತಾರಾಮಯ್ಯ ಅಂಥೇಳಿ ನಕ್ಸಲೈಟ್ ಒಬ್ಬ ವ್ಯಕ್ತಿನ ನೀವು ಇಟ್ಕೊಂಡಿದ್ರು ಅಥವಾ ಅವರಿಗೆ ರೂಮನ್ನು ಕೊಡಿಸಿದ್ರು, ಮನೆ ಕೊಡಿಸಿದ್ರು ಬೆಂಗಳೂರಿನಲ್ಲಿ ಅಂತ 90 ದಿನ ಅವ್ರನ್ನ ಜೈಲಿಗೆ ಹಾಕಿದ್ರು. ಅದಲ್ಲ, ಅದು ಬೇರೆ. ಅವ್ರು ಇಂಗ್ಲೀಷ್ ಪ್ರೊಫೆಸರು ಬಾಬಯ್ಯ ಅವರು, ನನ್ನ ಆತ್ಮೀಯರು. ನಿರಂಜನರು ಆ ಥರ ಅಲ್ಲ. ಒಂದು ಈ ನಾಡಿನ, ಈ ದೇಶದ ಒಂದು ದುಡಿಯುವ ಕಾರ್ಮಿಕರ ಬಗ್ಗೆ
ಆ ಕಾರಣಕ್ಕಾಗಿ ಅವ್ರು ಹೋರಾಟ ಮಾಡ್ತಾ ಇದ್ರಲ್ಲ, ಆ ಕಾರಣಕ್ಕಾಗಿ ಅವರ ಎಲ್ಲ ಪುಸ್ತಕಗಳು ಇವತ್ತು ಕೇರಳಂ ಅಂತಾರಲ್ಲ, ಕೇರಳದ ಮಲಯಾಳಿ ಭಾಷೆಗೆ ಅವರ ಎಲ್ಲ ಕೃತಿಗಳು ಅನುವಾದ ಆಗಿದೆ. ಇದೆಲ್ಲ ಸಾಹಿತ್ಯಗಳಿಗೂ ಸಿಕ್ಕಿಲ್ಲ. ಕೇರಳದ ಜನ ಬುದ್ಧಿಜೀವಿಗಳಿರ್ಬೋದು, ಸಾಹಿತಿಗಳಿರ್ಬೋದು, ನಿರಂಜನರು ನಮ್ಮವರು ಅಂತ ಒಪ್ಪಿದ್ದಾರೆ. ಅವರ ಚಿರಸ್ಮರಣೆ ಮೃತ್ಯುಂಜಯ, ಅವ್ರ ತಾಯಿಯನ್ನೇ ಕುರಿತಾರೆ ಬನಶಂಕರಿ ಅನ್ನುವ ಕಾದಂಬರಿ. ಯಾವುದು ಮುಚ್ಚುಮರೆ ಇಲ್ಲದೆ ತಾಯಿನೇ ಕೇಂದ್ರವಾಗಿ ಇಟ್ಕೊಂಡು ಬರೆದಿದ್ದಾರೆ. ಈ ಥರ ಯಾರೋ ಪತ್ರಕರ್ತರು ಇಲ್ಲಿದ್ರಲ್ಲ, ಹಾಯ್ ಹಾಯ್ ಬೈ ಬೈ ಅಂತ ಇದ್ದವರಲ್ಲ, ಅವ್ರು ಯಾರೂ ಬರೆಯೋಕ್ಕಾಗಿಲ್ಲ ಒಟ್ಟಾರ. ಆದರೆ ಅವ್ರು ಇವತ್ತೂ ಕೂಡ ಒಂದು ಶ್ರೇಷ್ಠ ಕೃತಿ ಅಂತಂದರೆ ಬನಶಂಕರಿ ನನ್ನ ಪ್ರಕಾರ. ಇನ್ನು ಮೃತ್ಯುಂಜಯ ಬಿಡಿ, ಚಿರಸ್ಮರಣೆ ಬಿಡಿ, ಅದೆಲ್ಲ ಹೋರಾಟದ ಹಿನ್ನೆಲೆ. ಅವರು ಏನಾಯಿತು ಅಂತಂದರೆ ಕೇರಳ ಮತ್ತು ಕನ್ನಡಿಗರ ಒಂದು ಗಡಿ ಇತ್ತಲ್ಲ, ಅಲ್ಲಿ ಹೋರಾಟಗಳು ಮಾಡಿದ್ದಾರೆ, ಪ್ರಾಣಗಳನ್ನ ಕೊಟ್ಟಿದ್ದಾರೆ, ಅಮರರಾಗಿದ್ದಾರೆ. ಸರಿಯಾದ ಶಬ್ದ ಅಮರರಾಗಿದ್ದಾರೆ. ಕೈಯಾರ ಅಂತ ಒಂದು ಊರಲ್ಲಿ ನಡೆದಂಥದ್ದು. ಅವರೆಲ್ಲರನ್ನೂ ಚಿರಂಜೀವಿ ಮಾಡಿದ್ದು ನಮ್ಮ ನಿರಂಜನರ ಸಾಹಿತ್ಯ. ಅವ್ರು ಏನು ಬಿಟ್ಟಿದ್ದಾರೆ? ಕಥೆಯ, ಕಾದಂಬರಿಯ, ನಾಟಕವ, ಅನುವಾದವ, ವಿಚಾರ ಸಾಹಿತ್ಯವ, ಎಲ್ಲದರಲ್ಲೂ ಅವ್ರದ್ದು ಒಂದು ಸ್ಥಾಪಿತಗೊಳ್ಳುವ. ನಾನು ಮತ್ತೆ ಆನಾಕ್ರು ಅವ್ರ ಬಗ್ಗೆ ನಾನು ಎತ್ಕೊಳ್ಳೋದಿಲ್ಲ ವಿಷಯನ. ಆದರೆ ಇವ್ರ ಕೃತಿಗಳು ಕನ್ನಡದ ಶ್ರೇಷ್ಠ ಕೃತಿಗಳು ಇವೆ. ಇದರಲ್ಲಿ ಒಂದು 2-3 ಕೃತಿಗಳನ್ನಾದರೂ ನಾವು ನಿರಂಜನರನ್ನು ತೆಗೆದುಹಾಕಕ್ಕಾಗಲ್ಲ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಕೊಡಲೇ ಇಲ್ವಲ್ಲ. ನೀವೆಂಥ ಬುದ್ಧಿಜೀವಿಗಳ್ರಿ ಕನ್ನಡಿಗರು. ಅವ್ರು ಸ್ವಂತ ಏನಾರು ಬರ್ಕೊಂಡಿದ್ದಾರೆ, ಆತ್ಮಕಥೆ ಬರೆದಿದ್ದಾರೆ, ಅದಕ್ಕೆ ಕೇಳ್ತಾ ಇದ್ದಾರ. ನೀವು ಅಂಥ ಎಲ್ಲ ಪುಟಿಗೋಸಿ ಪುಸ್ತಕಗಳಿಗೆಲ್ಲ ನೀವು ಕೇಂದ್ರ ಸಾಹಿತ್ಯ ಅಕಾಡೆಮಿ ಕೊಟ್ಬಿಟ್ರಿ. ನಿರಂಜನರು ಏನು ಮಾಡಿದರು? ಅವರು ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರು ಮಾಡಿದಿರಾ? ಅವರು ಸಾಹಿತ್ಯ ಪರಿಷತ್ತಿನ ವೆಂಕಟ ಸುಬ್ಬಯ್ಯ ಅವರು ಅಧ್ಯಕ್ಷರಾಗಿದ್ದಾಗ ಗೌರವ ಕಾರ್ಯದರ್ಶಿಯಾಗಿ ದುಡಿದಿದ್ದಾರೆ ನಿರಂಜನರು. ಅವರು ಏನೂ ಮಾಡಿಲ್ಲ ಸಾಹಿತ್ಯ ಪರಿಷತ್ತಿಗೆ ಅಂತಲೂ ನೀವು ಏನೂ ಮಾಡೋಕ್ಕಾಗಲ್ಲ ಅನ್ನಬಾರ್ದು. ಆಮೇಲೆ ಮೊದಲೇ ಹೇಳಿದಾಗೆ ಕಾರಂತರ ಬಾಲಭವನದಲ್ಲಿ ಬೆಳೆದು ಬಂದ್ರಲ್ಲ, ಕಾರಂತರು ಈ ಜಗತ್ತು ಕಂಡಂತಹ ಒಬ್ಬ ಅಪೂರ್ವವಾದ ಒಬ್ಬ ವ್ಯಕ್ತಿ, ದೊಡ್ಡ ವ್ಯಕ್ತಿ. ಹಾಗೆ ಅವರು ಕಲಾ ಪ್ರಪಂಚ, ಬಾಲ ಪ್ರಪಂಚ, ವಿಜ್ಞಾನ ಪ್ರಪಂಚ, ಪ್ರಾಣಿ ಪ್ರಪಂಚ ಮಾಡಿದರು. ನಿರಂಜನರು ಕೂಡ ಅದು ಪಾಯಿಂಟ್. ಆದರೆ ಆ ಯಾವ ಕ್ಷೇತ್ರದಲ್ಲೂ ಕೂಡ ಕಾರಂತರಿಗೆ ಪ್ರವೇಶ ಇರಲಿಲ್ಲ. ಆದರೆ ನಿರಂಜನರು ಹಾಗೆ ಮಾಡಲಿಲ್ಲ. ಟೀಮ್ ವರ್ಕ್ ಮಾಡಿದ್ದಾರೆ. ಒಂದು ಯೂನಿವರ್ಸಿಟಿ, ಒಂದು ಸರ್ಕಾರ ಮಾಡಬಹುದಾದ ಕೆಲಸವನ್ನು ಜ್ಞಾನಗಂಗೋತ್ರಿ ಅಂತ ಹೇಳುವಂಥ ಆ 7 ಸಂಪುಟಗಳಿವೆಯಲ್ಲ, ಅದಕ್ಕೆ ತಮ್ಮನ್ನು ತಾವು ತೆಗೆದುಕೊಂಡು ಅವ್ರಿಗೆ ಏನಾದ್ರು ಕಾಯಿಲೆ ಬಂದಿದ್ರೆ ಆ ಕೆಲಸಗಳಿಂದ ಮತ್ತೆ ಅದರಿಂದ ಏನೂ ಪಡ್ಕೊಳ್ಳಿಲ್ಲ, ಏನೂ ಇಲ್ಲ ಅವರಿಗೆ. ಆ ಕರ್ನಾಟಕ ಸಹಕಾರಿ ಪ್ರಕಾಶನ ಅಂಥೇಳಿ ಪಾಸು ಭಟ್ರು ಏನೋ ಇದರಲ್ಲಿ ಅದಕ್ಕೆ ನಿರ್ದೇಶಕರಾಗಿದ್ದು ಸರ್ಕಾರದಿಂದ ಹಣ ತಂದು ನಿರಂಜನರ ನೇತೃತ್ವದಲ್ಲಿ ಎಷ್ಟು ಕೆಲಸ ಮಾಡಿದ್ದಾರೆ, ರಕ್ತ ಬಸಿದಿದ್ದಾರೆ ಅಲ್ವಾ? ಅವ್ರನ್ನ ನಾವು ಶೋಷಣೆ ಮಾಡಿದ್ದೀವಿ ಅಂತ ನನ್ನ ಪ್ರಕಾರ. ಕನ್ನಡಿಗರು, ಸರ್ಕಾರ ಮತ್ತು ಸಮಾಜ ಎರಡೂ ನಿರಂಜನರನ್ನ ನಾವು ಶೋಷಣೆ ಮಾಡಿದ್ದೀವಿ. ಆಮೇಲೆ ಒಂದೊಂದು ಹೊತ್ತಿಗೆ ಒಂದೊಂದು ಸಂಪುಟಕ್ಕೂ ಅವರು ಬರೆದಂತ ಒಂದು ಇದು. ಆಮೇಲೆ ಸ್ವತಃ ಅವರು ಶ್ರೇಷ್ಠ ಕಥೆಗಾರರು. ಮಾಸ್ತಿಯವರಿಂದ ನೀವು ತಗೊಂಡ್ರೆ ಕಣ್ಣು ಮುಚ್ಕೊಂಡು 25 ಜನದ ಹೆಸರು ಹೇಳು ಅಂದರೆ ನಾನು ಈಗಲೇ ಹೇಳಬಲ್ಲೆ, ಅದರಲ್ಲಿ ನಿರಂಜನರು ಒಬ್ಬರು. 25 ಜನ ಕಾದಂಬರಿಕಾರರ ಹೆಸರು ಹೇಳು ಅಂತಂದರೆ ಅದರಲ್ಲಿ ನಿರಂಜನರು ಒಬ್ಬರು. ಯಾವ ಅನುಮಾನವೂ ಇಲ್ಲ. ಪ್ರಗತಿಶೀಲ ಆದದು ಕಚ್ಚಾಟ, ಅದು ವೈಯಕ್ತಿಕವಾಗಿ ಅವ್ರು ಬದುಕಿದ್ದಾಗ 2 ಆನೆಗಳು, 2 ಕೋಣಗಳು, ಏನೋ ಜಗಳ ಆಡಿದಾಗ ಅಷ್ಟೇ. ಆದರೆ ಅವ್ರ ಕೆಲಸವನ್ನು ನಾವು ಆ ದೃಷ್ಟಿಯಲ್ಲಿ ನೋಡಬಾರದು. ನಾಡು ನುಡಿ ಸಂಸ್ಕೃತಿಗೆ ಕೊಟ್ಟ ಒಂದು ಸಂಪತ್ತು ಅಂತ ಹೇಳ್ತಾ ಇರೋದಕ್ಕೆ ಏನು ಹೇಳಕ್ಕೆ ಹೊರಟೆ ಅಂದರೆ, ಬೇರೆ ಬೇರೆ ದೇಶದ, ಬೇರೆ ಬೇರೆ ರಾಜ್ಯದ, ಭಾರತದಲ್ಲೇ ಇರುವ ಬೇರೆ ಬೇರೆ ರಾಜ್ಯದ ಅತ್ಯಂತ ಶ್ರೇಷ್ಠ ಕಥೆಗಳನ್ನು ಆರಿಸಿಕೊಂಡು 25 ಸಂಪುಟವನ್ನು ನಾವು ಕರ್ನಾಟಕಕ್ಕೆ ಮಾಡಿಕೊಟ್ಟಿದ್ದಾರಲ್ಲ. ನಾವು ನಿರಂಜನರನ್ನ ಹೆಸರು ಹೇಳೋದಕ್ಕೂ ನಮಗೆ ಲಾಯಕ್ಕಿಲ್ಲ ಅಂತ ನಾನು ಹೇಳ್ತೀನಿ. ಅವ್ರ ಹೆಸರು ಕೂಡ ನಮ್ಗೆ ಎತ್ತಬಾರದು. ಅಷ್ಟರ ಮಟ್ಟಿಗೆ ಅವರು ಈ ನಾಡಿಗೆ ದುಡಿದಿದ್ದಾರೆ. ಯಾರೂ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಯೂನಿವರ್ಸಿಟಿ ಮಾಡೋಕ್ಕೂ ಆಗೋದಿಲ್ಲ, ಮಾಡಿಲ್ಲ ಇವರೆಗೂ. ಯಾಕೆ ನೀವು ಆ ಥರ ಮಾಡಿಬಿಟ್ರಿ? ಯೂನಿವರ್ಸಿಟಿಯವರು ಅವ್ರ ಕೆಲವೊಂದು ಘಟಿಕೋತ್ಸವ ಭಾಷಣ ಮಾಡಿಸ್ಬೋದಾಗಿತ್ತಲ್ಲ. ಅವರ ಸಾಹಿತ್ಯ ಸಮ್ಮೇಳನ ಚೆನ್ನಾಗಿ ಆರೋಗ್ಯವಾಗಿದ್ದಾಗ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಮಾಡ್ಬೋದಾಗಿತ್ತಲ್ಲ. ಏನೂ ಮಾಡಲಿಲ್ಲ ನೀವು. ಸೊ ಇಂಥ ಸ್ಥಿತಿಯಲ್ಲಿ
ಅವ್ರ ನಿಜವಾಗ್ಲೂ ಪ್ರೊಟೆಕ್ಟ್ ಮಾಡಿದ್ದು ಅವ್ರ ಪುಣ್ಯ ಅಂತ ನಾನು ತಿಳ್ಕೊಳ್ತೀನಿ. ಅದು ಡಾಕ್ಟರ್ ಅನುಪಮಾ ನಿರಂಜನ್ರು. ಹೌದು, ನಮಗೆ ಸೌಭಾಗ್ಯ ಅಂದ್ರೆ ಅವರ ನೆನಪು ಸಿಹಿ ಕೈ. ಹೌದು, ಅವ್ರ ಆತ್ಮಕಥೆಯರು. ನಿರಂಜನ್ರ ಆತ್ಮಕಥೆ ಬರೀಲಿಲ್ಲ. ಎಷ್ಟು ಬರೀತಾರೆ, ಎಲ್ಲ ಇದೇ ಗೋಳು, ಹಿಂಸೆ, ಚಿತ್ರಹಿಂಸೆ ಎಲ್ಲ ತಳಮಳ ಎಲ್ಲ ಇತ್ತು. ಆದ್ರೆ ನಿರ್ಲಕ್ಷ್ಯಕ್ಕೆ ಒಳಗಾದಂಥವ್ರು. ನಾನು ಅನುಪಮಾ ನಿರಂಜನ್ರ ಬಗ್ಗೆ ಇಲ್ಲೇನೂ ಮಾತಾಡಲ್ಲ, ಬೇರೆ ಪ್ರತ್ಯೇಕವಾಗಿ ಅವ್ರ ಬಗ್ಗೆ ಮಾತಾಡೋಷ್ಟು ಇವ್ರಷ್ಟೇ ಅವ್ರದ್ದು ಇದೆ, ಆದ್ರಿಂದ ನಾನು ಇಲ್ಲಿ ಹೇಳೋದಿಲ್ಲ. ಆದ್ರೆ ಅವ್ರ ಮಕ್ಕಳಿಬ್ಬರನ್ನು ಕೊಟ್ಟು ಹೋಗಿದ್ದಾರಲ್ಲ ನಿರಂಜನ್ರು, ಅದ್ಭುತ. ದೇಶದ ಮಟ್ಟದಲ್ಲಿದ್ದಾರೆ. ತೇಜಸ್ವಿನಿ ನಿರಂಜನ್ ಅವರ ಹಿರಿಮಗಳು, ಎರಡನೇ ಸೀಮಂತಿನಿ ನಿರಂಜನ್ ಅವರು ಅದೇ ಮಟ್ಟದಲ್ಲಿದ್ದಾರೆ. ಆಮೇಲೆ ನಿಗರ್ವಿಗಳು. ಹೌದು, ಆಮೇಲೆ ತೇಜಸ್ವಿನಿ ನಿರಂಜನ್ರು ಕೂಡ ಪಾಬ್ಲೋ ನೆರೂಡಾ ಒಂದು ಕೃತಿಯನ್ನು, ಕಾವ್ಯವನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ, ಶೇಕ್ಸ್ಪಿಯರ್ಸ್ ಅನುವಾದ ಮಾಡಿದ್ದಾರೆ, ಸ್ವಂತ ಬರೆದಿದ್ದಾರೆ, ಬರಹಗಾರ್ತಿಯೂ ಕೂಡ. ಅದಕ್ಕೆ ಮೀರಿ ಅವರು ದೊಡ್ಡ ಸಂಸ್ಥೆಗಳಲ್ಲಿ ಅವರು ಇವತ್ತಿಗೂ ಕೂಡ ದೊಡ್ಡ ಉನ್ನತವಾದ ದೇಶ ಮಟ್ಟದ ವ್ಯಕ್ತಿತ್ವ ಅವರಿಗೆ ಇದೆ. ಆ ತೇಜಸ್ವಿ ಅವರಿಗೆ, ಶ್ರೀಮಂತಿನಿ ಅವರು ಕೂಡ ಅದೇ ಮಟ್ಟದಲ್ಲಿ ದುಡಿತಾ ಇದ್ದಾರೆ. ಆ ಹೆಸರು ಹಿಂದೆ ತೇಜಸ್ವಿನಿ ನಿರಂಜನ, ಶ್ರೀಮಂತಿನಿ ನಿರಂಜನ ಅಂದ್ರೇನೆ ಎಷ್ಟರ ಮಟ್ಟಿಗೆ ಅವರು ಇಬ್ಬರು ತಂದೆ ತಾಯಿ ಅವ್ರನ್ನ ಬೆಳೆಸಿದ್ದಾರೆ ಅನ್ನೋದನ್ನ ದಯವಿಟ್ಟು ಕನ್ನಡಿಗರು ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾ, ನಾನು ಆವಾಗ ಬಂಗಾರಪ್ಪನ ಮುಖ್ಯಮಂತ್ರಿ ಆಗಿದ್ದು, ನಾನು ಬಹಳ ನಿರಂಜನ ಜೊತೆ ಒಡನಾಟ ಇಟ್ಕೊಂಡಿದ್ದೆ. ಯಾಕೆ ಅಂತಂದ್ರೆ ಯುಗಪುರುಷ ಅಂತ ಒಂದು ಕಿನ್ನಿಗೋಳಿಯಿಂದ ಬರೋದು. ಹೌದೌದೌದು, ಅನಂತ ಪದ್ಮನಾಭ ಉಡುಪ ಅಂತಾನೋ ಏನೋ ಹೆಸರು. ಯುಗಪುರುಷ ಅಂತ ಪತ್ರಿಕೆ ತರ್ತಾ ಇದ್ದೆ. ಅದೆಲ್ಲ ನಾನು ಆಗಾಗ್ಗೆ ಏನನ್ನಾರು ಬರೀತಾ ಇದ್ದೆ. ಒಂದು ಸಲ ಕಡೆಂಗೋಡ್ಲಿ ಶಂಕರ ಭಟ್ರ ಬಗ್ಗೆ ಒಂದು ಲೇಖನ ಬರೆದೆ. ನನ್ನನ್ನು ಕರೆಸ್ಕೊಂಡ್ರು, ಆ ಲೇಖನ ನೋಡಿದ್ದಾರೆ. ಯುಗಪುರುಷ ಅನ್ನೋದು ಏನು ಈ ಬೆಂಗಳೂರಿನಲ್ಲಿ ಬರೋ ಪತ್ರಿಕೆಗಳನ್ನ ಪತ್ರಿಕೆ, ಅಷ್ಟು ಸಣ್ಣ ಪತ್ರಿಕೆ, ನಿರಂಜನರು ಆಡುವಂಥದ್ದಲ್ಲ, ನೋಡುವಂಥದ್ದು ಅಲ್ಲ. ಆದರೆ ಅದನ್ನು ಗಮನಿಸಿ ಆ ಕಡೆಂಗೋಡ್ಲಿ ಶಂಕರ ಭಟ್ರ ಬಗ್ಗೆ ಬರೆದಂತಹ ಆ ಲೇಖನವನ್ನ ಬಾಂಬೆನಲ್ಲಿರುವ ಸುನೀತಾ ಶೆಟ್ಟಿ ಅವರು PhD ಮಾಡ್ತಾ ಇದ್ರಂತೆ. ಯಾರ ಬಗ್ಗೆ? ಕಡೆಂಗೋಡ್ಲು ಶಂಕರ ಭಟ್ರ ಬಗ್ಗೆ. ಅವರಿಗೆ ಕಳಿಸ್ಕೊಟ್ಟಿದ್ದಾರಲ್ಲ, ನಿರಂಜನ್ರ ಮುಂದೆ ನಾನು ಯಾರು? ಅದು ನಿರಂಜನರು ಅಂದ್ರೆ ಯಾರಾದರೂ ಯಾವುದಾದರೂ ಕೆಲಸ ಉದ್ದಿಮೆ ಮಾಡ್ತಾ ಇದ್ರೆ ಅವರಿಗೆ ಪೂರಕವಾಗಿ ನಿಲ್ಲುವಂತ ಬುದ್ಧಿಯೂ ಕೂಡ ನಿರಂಜನರಲ್ಲಿತ್ತು. ಬಹಳ ಹೃದಯವಂತರು ಅಲ್ವಾ? ಬಹಳ ಸಹೃದಯವಂತರು. ಈಗ ಕಮ್ಯುನಿಸ್ಟ್ ಸಿದ್ಧಾಂತಿಗಳಲ್ಲಿ ಈ ಹೃದಯವಂತಿಕೆಗೆ ಅವ್ರಿಗೂ ಎಣ್ಣೆಸಿಗೆ ಅಲ್ವಾ? ಬಹುತೇಕವಾಗಿ ನಾವು ಎರಡಿದೆ, CPI CPM ಅಂತ ಇವೇನೇನೋ ಅವ್ರದೇ ಸಮಸ್ಯೆಗಳಿವೆ. ಅದೇ ನಾವು ಆ ದೃಷ್ಟಿಯಿಂದ ನಿರಂಜನರು ನಾನು ನೋಡೋದು ಇಲ್ಲ, ಅದು ಅವ್ರು ಸಂಬಂಧಪಟ್ಟಿದ್ದದು. ನೀವು ಅವ್ರು ಏನು ಮಾಡಿದ್ದಾರೆ, ಯಾವ್ದು ನಿಮ್ಗೆ ಇಷ್ಟ ಇಲ್ಲ ನೀವು ಹೇಳ್ಕೊಳ್ಳಿ, ನನಗೆ ಬೇಕಿಲ್ಲ. ಅದು ನನಗೆ ಬೇಕಾದ್ದು ಒಬ್ಬ ಸಾಂಸ್ಕೃತಿಕ ಲೋಕದ ದ್ರಷ್ಟಾರನಾಗಿ ನನಗೆ ನಿರಂಜನರು ಮುಖ್ಯ. ಒಂದು ಮೃತ್ಯುಂಜಯದಲ್ಲಿ ಎಷ್ಟು ಹೆಸರು ಪಾತ್ರಗಳದ್ದು, 1800 ಚಿಲ್ಲರೆ ಅಂತ, ಎಂಥ ಅದ್ಭುತ. ಹಾಗಾಗಿ ಇರಲಿ, ಇಂಥ ನಿರಂಜನರು ಅಥವಾ ಕುಳುಕುಂದ ಶಿವರಾಯರು ನಾವು ಹೋದರೆ ಮನೆಯಲ್ಲಿ ಪ್ರತ್ಯೇಕವಾಗಿ ನಮ್ಮನ್ನು ಕೂರಿಸ್ಕೊಂಡು ಗಂಟೆಗಟ್ಟಲೆ ಮಾತಾಡ್ತಾ ಇದ್ರು. ನೋಡಿ, ಗಂಟೆಗಟ್ಟಲೆ ಮಾತಾಡ್ತಾ ಇದ್ರು. ಆರೋಗ್ಯ ಕೆಡುವ ಮುಂಚೆಯೂ, ಆರೋಗ್ಯ ಕೆಟ್ಟ ಮೇಲೂ ಕೂಡ ನನಗೆ ಆರೋಗ್ಯ ಕೆಟ್ಟಿದೆ, ನಿಮ್ಮ ಜೊತೆ ಮಾತಾಡೋಕ್ಕಾಗಲ್ಲ ಅಂದವ್ರು ಅಲ್ವೇ ಅಲ್ಲ. ಆಮೇಲೆ ಇದು ವೀಲ್ನಲ್ಲಿ ನಡೀತಾ ಇದ್ರು. ಬಂಗಾರಪ್ಪ ಮಾಡಿರೋ ಒಂದು ಅತ್ಯುತ್ತಮವಾದ ಕೆಲಸ ಅಂದರೆ ನನ್ನ ಈಗ ಹೇಳಬೇಕು ಈ ಸರ್ಕಾರಗಳಿಗೆ, ಅಂತಹ ಅನಾರೋಗ್ಯ ಪೀಡಿತನಾದ ವ್ಯಕ್ತಿಗೆ ಒಬ್ಬ ದಾದಿಯನ್ನು, ನರ್ಸನ್ನು ನೇಮಿಸಿ ಅವರು ಸಾಯುವವರೆಗೂ ಕೂಡ ಅವರು ಸೇವೆ ಮಾಡಬೇಕು ಅನ್ನೋ ಹಾಗೆ ಸರ್ಕಾರ ಮಾಡಿತ್ತು. ಅದು ಬಂಗಾರಪ್ಪನವರಿಂದ. ಅದೇ ಬಂಗಾರಪ್ಪನವರ ವಿಶೇಷ ಗುಣಗಳೇ ಇಂಥದ್ದು. ಆ ದಿನ ಅವರು ತೀರ್ಕೊಂಡಾಗಲೂ ನಾನು ಅಲ್ಲೇ ಇದ್ದೆ, ಹೋಗಿದ್ದೆ. ಅವತ್ತೇ ಬಂಗಾರಪ್ಪ ಬಂದು ಅದು ಎಲ್ಲ ವ್ಯವಸ್ಥೆಯನ್ನು ಅಲ್ಲಿ ಕ್ರಿಮಿಟೋರಿಯಾ, ಬನಶಂಕರಿಯ ವಿಲ್ಸನ್ ಗಾರ್ಡನ್ನಲ್ಲಿರುವ ಕ್ರಿಮಿಟೋರಿಯಾದಲ್ಲಿ ನಿರಂಜನ್ ಮಾಡೋದು. ಯಾವ ಶಾಸ್ತ್ರ ಆಚಾರ ವಿಚಾರ ಏನೂ ಇಲ್ಲ. ಇಬ್ಬರು ಮಕ್ಕಳು ಬಂದಿದ್ರು, ನಾವು ಎಲ್ಲ ಸೇರಿದ್ದೋ. ಕನ್ನಡದ ಎಲ್ಲ ಯುವಕರು ಹಿರಿಯರು ಎಲ್ಲರೂ ಅಲ್ಲಿದ್ದೋ. ಅವರು ತೇಜಸ್ವಿನಿಯವರು, ಶ್ರೀಮಂತಿನಿಯವರು ಒಳಗಡೆಗೆ ಇದಕ್ಕೆ ತಳ್ಳೋವರೆಗೂ ಇದ್ರವರು. ಆಮೇಲೆ ಅವ್ರು ಪಾಡಗವ್ರು ಹೊರಟೋದ್ರು. ಯಾವ ಇದೂ ಇಲ್ದೇ ನಿರ್ಮಮಕಾರದಿಂದ ಈ ಸ್ಥಿತಪ್ರಜ್ಞೆಯನ್ನು ಅವ್ರ ಮನೆಯಲ್ಲಿ ಉಳಿಸಿದ್ದಾರಲ್ಲ ತಂದೆ ತಾಯಿ, ಇದು ಬಹಳ ದೊಡ್ಡದು ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ನೋಡಿದ್ದೆ ಅದನ್ನು. ಹಾಗಾಗಿ ಅನುಪಮ ಅವರು ಕೂಡ ನಿರಂಜನರಿಗೋಸ್ಕರ ಬದುಕಿದ್ರು. ಹೌದು ಹೌದು. 6 ತಿಂಗಳ ಬದುಕ್ತೇನೆ ಅಂತಂದವರು 5 ವರ್ಷದ ಮೇಲೂ ಇದ್ರು, ಪ್ರತಿ ಪುಸ್ತಕದಲ್ಲೂ ಬರೀತಾ ಇದ್ರು. ಅದನ್ನ ಅನುಪಮ ಅವ್ರ ಇದ್ರ ವಿಷಯ ಬಂದಾಗ ನಾವು ಮಾತಾಡೋಣ. MK ಇಂದ್ರ ಅವರು, ಅನುಪಮ ಅವರು ಇತ್ಯಾದಿ ಅವರೆಲ್ಲ ಕನ್ನಡಕ್ಕೆ ಏನು ಕೊಟ್ಟಿದ್ದಾರೆ, ಏನು ಮಾಡಿದ್ದಾರೆ. ಯಾವ ಸ್ತ್ರೀ ಚಳುವಳಿಗಳೇ ಇಲ್ಲದೆ ಇದ್ದಾಗ
ಅವ್ರು ಎದ್ದು ನಿಂತು ಮಾಡಿರೋ ಕೆಲಸಗಳೇನು ಅಂತ ಹೇಳಿದಾಗ ಹಾಗೆ ತೇಜಸ್ವಿನಿ ಮತ್ತೆ ನಿರಂಜನ್ ಒಂದು ಬಹಳ ಅನುಪಮವಾದ ದಾಂಪತ್ಯ ಅವ್ರದ್ದು. ಹೌದು ಹೌದು ಅದಕ್ಕೆ ಅದೇ ಅವರಲ್ಲಿಬ್ಬರ ವ್ಯತ್ಯಾಸ ಏನು ಅನ್ನೋದನ್ನು ನಾನು ಆಗ್ಲೇ ಹೇಳ್ತೀನಿ. ಈಗ ನಿರಂಜನರ ವಿಷಯದಲ್ಲಿ ಹೇಳ್ಬಾರ್ದು, ಅದನ್ನ ಅಲ್ಲಿ ಹೇಳೋಣ ಅಂತ ಅನ್ಕೊಂಡಿದ್ದೀನಿ. ಸೊ ಹಾಗಾಗಿ ನನ್ನ ಗುರು RV ಭಂಡಾರಿ ಅವರು ಅವರ ಕಾದಂಬರಿಗಳಲ್ಲಿ ವರ್ಗ ಸಂಘರ್ಷ ಅಂತ PhD ಮಾಡಿದ್ದಾರೆ, ಅದು ಗೊತ್ತು ನನಗೆ. ಹೌದು ಆ ಥರ ಆಗಿದೆ ನಮ್ಮ ಇವರಿಂದ ಏನು ತೊಂದರೆ. ಆ ತರದ್ದು ಬಿಟ್ರೆ ಕನ್ನಡ ಸಾಹಿತ್ಯ ಲೋಕದಿಂದ ಆಗ್ಬೋದು, ಸಾರಸ್ವತ ಲೋಕದಿಂದ ಆಗ್ಬೋದು, ಸರ್ಕಾರದಿಂದ ಆಗ್ಬೋದು, ನಿರಂಜನನ್ನ ತೀವ್ರ ನಿರ್ಲಕ್ಷ್ಯ ಮಾಡಿದ್ದಾರೆ. ಹೌದೌದು ಅನಿಸ್ತದೆ. ನನ್ನ ಜ್ಞಾಪಕ ಶಕ್ತಿ ಸರಿ ಇದ್ರೆ ಅವ್ರಿಗೆ ಡಾಕ್ಟರೇಟ್ ಕೊಟ್ಟಿರಬಹುದು ಅಂತ ಅನ್ಸುತ್ತೆ. ಯಾವುದೋ ಒಂದು ಯೂನಿವರ್ಸಿಟಿ, ಗೊತ್ತಿಲ್ಲ, ಕರ್ನಾಟಕ ಯೂನಿವರ್ಸಿಟಿ ಇರ್ಬೋದು, ಯಾವುದೋ ಮೈಸೂರು ಯೂನಿವರ್ಸಿಟಿ ಅಲ್ಲ ಅಂತ ಕಾಣಿಸುತ್ತೆ. ಏನೇ ಇರಲಿ, ಒಂದು ವಿಶ್ವವಿದ್ಯಾನಿಲಯ ಅವ್ರನ್ನ ಗೌರವಿಸಿದೆ. ನಿಜವಾಗಿಯೂ ಅವ್ರನ್ನ ಗೌರವಿಸಬೇಕಾಗಿದ್ದು ನಮಗೆ 2ರಿಂದ ಒಂದು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ಬರಬೇಕಾಗಿತ್ತು ಅವ್ರಿಗೆ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಅವ್ರಿಗೆ ಯಾವ ಪುಸ್ತಕಕ್ಕೆ ಕೊಟ್ಟಿದ್ರು ಸರಿ ಹೋಗ್ತಿತ್ತದು, ಇಲ್ಲ ಅಂತ ಅದನ್ನು ಅವ್ರಿಗೆ ಕೊರಗು ಮಾಡಿಬಿಟ್ರು. ಗೊತ್ತಾಯ್ತಾ? ಅವರ ಆರೋಗ್ಯ ನಾಡಿಗಾಗಿ ದುಡಿದು ಅವರು ತಮ್ಮ ಆರೋಗ್ಯವನ್ನು ಕೆಡಿಸ್ಕೊಂಡಿದ್ದಾರೆ ಹೊರತು ಬೇರೆ ಇನ್ಯಾವುದು ನನಗೆ ಗೊತ್ತಿರೋ ಹಾಗೆ ಅವ್ರಿಗೆ ಇನ್ಯಾವ ಥರದ ಇದು ಇರಲಿಲ್ಲ. ಅಷ್ಟರ ಮಟ್ಟಿಗೆ ಅವರಿದ್ದರು. ಆಮೇಲೆ ಅವರು ಕೊನೆಗೆ ಅವರು ಎಷ್ಟು ಚೆನ್ನಾಗಿದ್ರು ಗೊತ್ತಾ, ಅವರು ಎಷ್ಟು ಸುಂದರವಾಗಿದ್ರು ಗೊತ್ತಾ, ಬಹಳ ಚಂದ, ದೊಡ್ಡ ಮುಖ, ಯಾವಾಗಲೂ ಕೆನ್ನೆ ಊದಿತ್ತು, ಒಳ್ಳೆ ಫಸ್ಟ್ ಕ್ಲಾಸ್ ಆಗಿ ಆಪಲ್ ಥರ ಇದ್ರು ನಿರಂಜನ್. ಅವ್ರು ನಕ್ಕರು ಹಾಗೆ. ಇನ್ನು ನಾವು ಆ ಕಾಲದವ್ರು ಅಲ್ಲ ಆದ್ರೂ ಫೋಟೋಗಳು ನೋಡಿದ್ರೆ ಎಷ್ಟು ಒಳ್ಳೆ ಸಿನಿಮಾ ನಟ ಇದ್ದ ಹಾಗೆ. ಯಾವುದಾದ್ರು ಮಲಯಾಳಿ ಸಿನಿಮಾದ ಇವ್ರು ಹೇಳ್ತಾರಲ್ಲ, ಅವ್ರು ಇಬ್ರು ಇದಾರಲ್ಲ, ಮೋಹನ್ಲಾಲ್ ಮಮ್ಮೂಟಿ, ಆ ತರ ಕಾಣಿಸ್ತಾರೆ. ಅಂಥ ವ್ಯಕ್ತಿತ್ವ ಅವರು. ಆದ್ರೆ ಅಂಥವ್ರು ದುಡಿದು ಸೌದೋಗ್ಬಿಟ್ರು. ದುಡಿದು ಅವರು, ನಾವು ಅವ್ರನ್ನ ಕೈಕಾಲು ಮುರಿದು ವೀಲ್ನಲ್ಲಿ ಇಟ್ಕೊಂಡು ಹೋಗುವ ಹಾಗೆ ನಾವು ಮಾಡಿಬಿಟ್ವಲ್ಲ, ಕಳಿಸ್ಕೊಟ್ಟೆವು, ಕಳ್ಕೊಂಡು ಅವ್ರನ್ನ. ಇನ್ನೂ ಅವ್ರು ಏನೇನೋ ಇದು ಮಾಡಿ ಇಟ್ಟಿದ್ದಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಅವರ ಬದುಕು ದುಡಿದಂಥ ಬದುಕು, ನಮ್ಮ ನಾಡಿಗೆ ಕೊಟ್ಟಂತ ಬದುಕು, ಮತ್ತು ಯಾವತ್ತೂ ಉಳಿತಾರೆ. ಆ ಕೃತಿಯನ್ನ ಏನು ಯಾರೋ ಇದರಿಂದ ತೆಗೆದು ಬಿಸಾಕಕ್ಕಾಗೋದೇ ಇಲ್ಲ. ಇವರ ಅಕಾಡೆಮಿ ಪ್ರಶಸ್ತಿ ಕೊಡ್ಲಿಲ್ಲ ಅಂತ ಏನೇನೂ ಇಲ್ಲ, ಏನೋ ಇದು ಕಡಿಮೆ ಆಗುದಿಲ್ಲ, ಖಂಡಿತ ಇಲ್ಲ. ಹಾಗಾಗಿ ಅವ್ರು ಇದ್ದಿದ್ರೆ ಇನ್ನೂ 4 ಜನಕ್ಕೆ ಅವರ ಸಿಗ್ತಾ ಇತ್ತು, ಬೆಂಬಲ, ಪ್ರೋತ್ಸಾಹ, ಮಾರ್ಗದರ್ಶನ ಸಿಗ್ತಾ ಇತ್ತು ಅಂತ ನಾನು ಕೂಡ ಇದರಲ್ಲಿ ಆ ಸರ್ಕಲ್ನಲ್ಲೇ ಬೆಳೆದವನಾದ್ರಿಂದ ಅದನ್ನು ಹೇಳ್ತೀನಿ ಅಂತ ಇಷ್ಟಪಡ್ತೀನಿ. ನಮಸ್ತೆ. ನಮಸ್ಕಾರ.